ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಇವತ್ತಿನ ವಿಷಯ ಏನಪ್ಪ ಅಂದರೆ KKRTC ಆಯ್ಕೆ ಬಗ್ಗೆ ಏನಾದರೂ ತಕರಾರಿದ್ದರೆ ತಕರಾರು ಅರ್ಜಿ ಸಲ್ಲಿಸುವುದು ಹೇಗೆಂದು ತಿಳಿಯೋಣ. ಮೊದಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಭಿನಂದಿಸುತ್ತಾ, ಆಯ್ಕೆ ಬಗ್ಗೆ ತಕರಾರಿದ್ದರೆ ಅಂದರೆ KKRTC ನಿಗದಿಪಡಿಸಿದ ಕಟ್ ಆಫ್ದಷ್ಟು ಅಂಕ ನೀವು ಪಡೆದಿದ್ದರೂ ನಿಮ್ಮ ಹೆಸರು ಆಯ್ಕೆ ಪಟ್ಟಿಯಲ್ಲಿ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ, ಅದಕ್ಕೆ ನಾವು ಏನು ಮಾಡಬೇಕು ಎಂದು ಇಲ್ಲಿ ನೋಡೋಣ. KKRTC ಅವರು ನಿಗದಿಪಡಿಸಿದ ಕಟ್ ಆಫ್ ಎಕ್ಸಾಂಪಲ್ ಅಂದರೆ ಡ್ರೈವರ್ ತಗೊಳ್ಳೋಣ 371, SC ಅವರಿಗೆ 41, ST 44.5, ಕ್ಯಾಟಗರಿ 1 44.5, ಸೆಕೆಂಡ್ A 42, ಸೆಕೆಂಡ್ B 44, ಥರ್ಡ್ A 31.5, ಥರ್ಡ್ B 45, ಜನರಲ್ ಮೆರಿಟ್ 46. ಸೊ SCದು ನೋಡೋಣ 41, 41 ಅಂಕ. ಡೇಟ್ ಆಫ್ ಬರ್ತ್ ಕೊನೆಯ ಅಭ್ಯರ್ಥಿ 22/9/84 ಡೇಟ್ ಆಫ್ ಬರ್ತ್ ಕೊಟ್ಟವ್ರೆ. ಅಂದರೆ ನೀವು 41 ನಂಬರ್ ತೊಗೊಂಡಿದ್ದೀರಿ, ಅದಕ್ಕೆ ನಿಮ್ದು ಯಾಕೆ ಆಗಲಿಲ್ಲ ಅಂದರೆ ನಿಮ್ದು 22/9/84 ಈಚೆ ಏನಾದರೂ ಡೇಟ್ ಆಫ್ ಬರ್ತ್ ಇದ್ದರೆ ನಿಮ್ದು ಆಗಿರಲ್ಲ. ಸೊ ನೀವು 22/9/84 ಆಚೆ ಅಂದರೆ 83 ಇರ್ಬೋದು, 82 ಇರ್ಬೋದು, 80 ಇರ್ಬೋದು, 81 ಇರ್ಬೋದು, ಅಥವಾ 22 ತಾರೀಕಲ್ಲ 21ನೇ ತಾರೀಕು ಇದ್ರೂ ನಿಮ್ಮದು ಜಾಬ್ ಆಗಿರುತ್ತೆ. ಸೊ ಬೈ ಚಾನ್ಸ್ ಆಗಿಲ್ಲ, ಇಲ್ಲಪ್ಪ ನಂದು 22/9/1984 ಡೇಟ್ ಆಫ್ ಬರ್ತ್ ಇದೆ, ನಂದು 41 ನಂಬರ್ ಇದೆ, ನಾನು SC ಕ್ಯಾಟಗಿರಿ, ನಂದು ಬಂದಿಲ್ಲ ಲಿಸ್ಟಲ್ಲಿ ಅಂತ ಅಂಥವರು ಖಂಡಿತವಾಗೂ ತಕರಾರು ಅರ್ಜಿ ಸಲ್ಲಿಸ್ಬೋದು. ಇದೇ ರೀತಿ STಗೂ ಹಾಗೆಯೇ, ಕ್ಯಾಟಗರಿ 1 ಹಾಗೆಯೇ, ಸೆಕೆಂಡ್ A, ಸೆಕೆಂಡ್ B, ಥರ್ಡ್ A, ಥರ್ಡ್ B, ಜನರಲ್ ಮೆರಿಟ್ ಎಲ್ಲರೂ ಕೂಡ ಇದೇ ಸೇಮ್ ಇರುತ್ತೆ. ಡ್ರೈವರ್ ಕಮ್ ಕಂಡಕ್ಟ್ರು, HK, ನಾನ್ HK ಪ್ರತಿಯೊಬ್ಬರದು ಇದೇ ಥರ ಪ್ರೊಸೀಜರ್ನಿಂದ ಅವರು ಸೆಲೆಕ್ಟ್ ಮಾಡಿರ್ತಾರೆ. ನಿಮಗೆ ಈ ಡೇಟ್ ಆಫ್ ಬರ್ತ್ಗಿಂತಲೂ ಕಮ್ಮಿ ಇತ್ತು, ಅಷ್ಟೇ ನಂಬರ್ ನಂದು ಇತ್ತು ಅಂಥವ್ರು ಏನು ಮಾಡಬೇಕು ಅಂತಂದರೆ KKRTC ಅವರು ನಿಗದಿಪಡಿಸಿದ ಕಟ್ ಆಫ್ಗಿಂತಲೂ ಅಂಕ ಜಾಸ್ತಿನೇ ಇತ್ತು ಅಂತ ಡೇಟ್ ಆಫ್ ಬರ್ತು ನಿಗದಿಪಡಿಸಿದ ದಿನಾಂಕದ ಒಳಗಡೆನೇ ಇತ್ತು ಅಂದರೆ ಖಂಡಿತ ನೀವು ತಕರಾರು ಅರ್ಜಿ ಸಲ್ಲಿಸ್ಬೋದು. ಅದು ಹೆಂಗಪ್ಪ ಅಂದರೆ KKRTC ಸಂಸ್ಥೆಯ ಜಾಲತಾಣಕ್ಕೆ ಭೇಟಿ ನೀಡಿ ನಿಮ್ಮ ಅಂಕಪಟ್ಟಿ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗ್ತದೆ. ಮತ್ತಿನ್ನು ಅಲ್ಲಿ ಏನೇನು ಕೇಳ್ತವೆ, ಏನೇನು ಪ್ರೊಸೀಜರ್ವೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗ್ತದೆ. ಅದು ಫೆಬ್ರವರಿ 12, 2024ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನಿಮ್ಮ ಎಲ್ಲ ಮಾಹಿತಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಓನ್ಲಿ ಆನ್ಲೈನಲ್ಲಿ ಮಾತ್ರ. ಈ ಥರ ಮಾಡಿದರೆ ಖಂಡಿತವಾಗೂ ನಿಮಗೆ ಉದ್ಯೋಗ ಸಿಗುತ್ತೆ. ಈ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಒಂದು ಕಾಲ್ಫಾರ್ಮ್, ಒಂದು ಲೆಟರ್ ಕಳಿಸಿರ್ತಾರೆ. ಅದರಲ್ಲಿ ಒಂದು ಆಸ್ಪತ್ರೆ ಹೆಸರು ಕೊಟ್ಟಿರ್ತಾರೆ, ಯಾವ ಆಸ್ಪತ್ರೆ ಅಂತೇಳಿ ನೋಡಿ ಆ ಆಸ್ಪತ್ರೆಗೆ ಹೋಗಿ ನಿಮ್ಮ ಕಣ್ಣು, ಕಿವಿ, ಆಮೇಲೆ ಫಿಸಿಕಲ್ ಸರ್ಟಿಫಿಕೇಟ್ ತಂದು ಕೊಡಬೇಕಾಗ್ತದೆ. ಅಂಥದ್ದು ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಅವೆಲ್ಲ ಅಲ್ಲಿ ಸಬ್ಮಿಟ್ ಮಾಡಿ ನಿಮ್ಮದು ಆರ್ಡರ್ ಕಾಪಿ ತೊಗೊಂಡು ನೀವು ಡ್ಯೂಟಿ ಜಾಯ್ನ್ ಆಗ್ಬೋದು. ಸೊ ಬೈ ಚಾನ್ಸ್ ಕಣ್ಣು, ಕಿವಿ, ಮೂಗು, ಫಿಸಿಕಲ್ ಫಿಟ್ನೆಸ್ ಅದರೊಳಗೆ ಯಾವನ ಅಭ್ಯರ್ಥಿಗಳು ಫೇಲ್ ಆಗಿದ್ದರೆ ಅದೇ ಕ್ಯಾಟಗರಿಯ ಕೆಳ ಹಂತದ ಅಭ್ಯರ್ಥಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಸೊ ಅದು ಎಲ್ಲ ಪ್ರೊಸೀಜ್ ಮುಗಿದ ಮೇಲೆ ಒಂದು ಫೈನಲ್ ಲಿಸ್ಟ್ ಹಾಕ್ತವ್ರೆ, ಅಂದರೆ ಅಂತಿಮ ಫಲಿತಾಂಶ ಕೊಡ್ತವ್ರೆ. ಅದರಲ್ಲಿ ಒಂದು ಸ್ವಲ್ಪ ಕೆಲವೊಂದು ಅಭ್ಯರ್ಥಿಗಳು ಆ್ಯಡ್ ಆಗೋ ಸಾಧ್ಯತೆ ಇರ್ತವೆ. ಈ ಥರ ಯಾವಾದರೂ ಮಧ್ಯದಲ್ಲಿ ಬಿಟ್ಟು ಹೋಗಿರ್ತಾವಂಥವು, ತಕರಾರು ಹಾಕಿರ್ತಾರಲ್ವ ಸೇಮ್ ನಂಬರ್ ಇದ್ದವರೆಲ್ಲ, ಅಂಥ ಅಭ್ಯರ್ಥಿಗಳು ಆಯ್ಕೆ ಆಗುವ ಚಾನ್ಸ್ ಇರುತ್ತೆ. ಸೊ ಆಮೇಲೆ ವಾಯುವ್ಯ ಕರ್ನಾಟಕ ಇನ್ನೂ ಯಾವುದೇ ಮಾಹಿತಿ ಇಲ್ಲ, ಯಾವಾಗ ಟೆಸ್ಟ್ ನಡೆಸ್ತವ್ರೆ ಅಂಥೇಳಿ. ಟೆಸ್ಟ್ ನಡೆಸೋದು ಏನಾದರೂ ಮಾಹಿತಿ ಗೊತ್ತಾದರೆ ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೇನೆ. ಧನ್ಯವಾದಗಳು.